ಸೊ ವೆಲ್ಕಮ್ ಬ್ಯಾಕ್ ಟು ಗಂಗಾಧರ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಶ್ರೀ ಗುಡ್ಡಾಪುರ ದಾನಮದೇವಿ ದರ್ಶನ ಪಡೆಯೋಕಂತ ಗುಡ್ಡಾಪುರಕ್ಕೆ ಹೊಂಟಿವಿ. ಇನ್ನು ಸೀದಾ ಸಂಘಪುರಸಿಗೆ ಹೋಗಿ ಬಸ್ ಹತ್ತಿ ಅಲ್ಲಿಂದ ಆಲ್ಮಟ್ಟಿಗೆ ಹೋಗಿ ಅಲ್ಲಿಂದ ಟ್ರೈನ್ ಹಿಡಿಬೇಕು. ಸೀದಾ ಆಲ್ಮಟ್ಟಿಗೆ ಹೋಗಿ ಟ್ರೈನ್ ಒಳಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬರೀ ಹೋಗಮ್ಮ. ಸಂಗಮರ್ಲಾಸಿಂದ ಬಸ್ ಹತ್ತಿ ಸೀದಾ ಆಲ್ಮಟ್ಟಿ ಬಂದು ಹೇಳಿದ್ವಿ. 2:15 ಬಂದು ಹೇಳಿದ್ವಿ. ಇನ್ನೇನು ಟ್ರೈನ್ ಬಿಡೋಕೆ ಒಂದು 15 ನಿಮಿಷ ಇತ್ತು. 2:45ಗೆ ಬಿಡುತ್ತೆ ಟ್ರೈನ್. ನಾವಿಲ್ಲೇ ಆಲ್ಮಟ್ಟಿಲಿಂದ ಶಾರ್ಟ್ಕಟ್ ಒಳಗೆ ದಾರಿ ಐತಿ. 10 ನಿಮಿಷ ಸ್ಟೇಷನ್ಗೆ ಬಂದ್ವಿ. 5 ನಿಮಿಷ ಒಳಗೆ ಟಿಕೆಟ್ ತೆಗ್ಸಿದ್ವಿ. ಆಲ್ರೆಡಿ ಟ್ರೈನ್ ಹೋಗೋಕೆ ರೆಡಿ ಆಗಿತ್ತು. ಹಂಗೆ ಓಡಿ ಬಂದು ಟ್ರೈನ್ ಹತ್ತಿದ್ವಿ. ಸೀಟ್ ನೋಡಕತ್ತೀವಿ. ಯಾರೋ ಜನರ ಇಲ್ಲ ಟ್ರೈನ್ ಒಳಗೆ. ಎಲ್ಲಿ ಜನರ ಹತ್ರ ಅಲ್ಲಿ ಕುಂದ್ರಬೇಕಂತ ಹೋದ್ವಿ. ಹಂಗೆ ಮುಂದೆ ನೋಡ್ಕೋತ ಸೊ ಒಂದಿಷ್ಟು ಮಂದಿ ಇದ್ರು. ಅಲ್ಲೇ ಕುಂತ್ವಿ. ಹಂಗೆ ಟೈಮ್ ಪಾಸ್ ಮಾಡ್ಕೋತ ಒಂದು ಸಣ್ಣ ಪಾಪು ಸಿಕ್ತಾ ಆಕಿನ ಜೋಡಿ ಟೈಮ್ ಪಾಸ್ ಮಾಡ್ಕೋತ ಹೊಂಟಿವಿ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ಅವಳಿಗಾಗಿ ಅಲಾ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ ಅಲಾ ಅಲಾ. ಅಂತೂ ಬಂದು ಬಿಜಾಪುರ ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಬಿಜಾಪುರ ಬಸ್ ಸ್ಟ್ಯಾಂಡ್ ಮಟ್ಟ ನಾವು ನಡ್ಕೊತ ಹೋಗ್ಬೇಕಂತ ನಾವು ಪ್ಲ್ಯಾನ್ ಹಾಕಿದ್ದೀವಿ. ನಡ್ಕೊತ ನಾವು ಹೋದ್ವಿ. ಗೋಲ್ ಗುಂಬಜ್ ನೋಡ್ಬೇಕು ಅನ್ನಿಸ್ತೆ. ಸ್ವಲ್ಪ ಗೋಲ್ ಗುಂಬಜ್ನ ನೋಡ್ಕೊಂಡಿವಿ. ನಮ್ಮ ದೋಸ್ತರು ಫೋಟೋ ಶೂಟ್ ಮಾಡ್ಕೊಂಡ್ರೆ ಸ್ವಲ್ಪ ಅಲ್ಲೇ ಒಂದು ಸ್ವಲ್ಪ ನಾಷ್ಟ ಇಷ್ಟ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. 7ಕ್ಕೆ ಗುಡ್ಡಾಪುರ ಬಸ್ ಇತ್ತು. ಗುಡ್ಡಾಪುರ ಬಸ್ ಹತ್ತಿದ್ವಿ. ಸೊ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ನೈಟ್ ಸ್ಟೇ ಮಾಡಿದ್ವಿ ಅಲ್ಲೇ ಗುಡ್ಡಾಪುರ ಒಳಗೆ. ಬೆಳಗಿನ ಲಾಗ್ ಕಂಟಿನ್ಯೂ ಮಾಡ್ಬೇಕಂತ ಮಾಡಿ ಬೆಳಗಿನ ಲಾಗ್ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಬರ್ರಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ನಿನ್ನೆ ಗುಡ್ಡಾಪುರಕ್ಕೆ ಬಂದು 9:30, ಬಿಜಾಪುರದಿಂದ 9:30, 9:35ಕ್ಕೆ ಬಂದು ಗುಡ್ಡಾಪುರಕ್ಕೆ ಇಳಿದ್ವಿ. ಬಂದ ತಕ್ಷಣ ಹಂಗೆ ರಾತ್ರಿ ದೇವಿ ದರ್ಶನ ಪಡೆದು ದಾಸೋಹವನಕ್ಕೆ ಹೋದ್ವಿ. ಅದೇನೋ ದಾಸೋಹವನ 10-15ಕ್ಕೆ ಹಿಂಗೆ ಕ್ಲೋಸ್ ಆಗುತ್ತಂತ. ಅದ್ರ ಸಂಬಂಧ ಬಂದ ತಕ್ಷಣ ದರ್ಶನ ಪಡೆದು ದಾಸೋಹನಕ್ಕೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಸುತ್ತಾಡಿ ಬರುತ್ತಲೇನ 10:30 ಆತ. ಬಂದ ತಕ್ಷಣ ಹಂಗೆ ಲಾಗ್ ಕಂಟಿನ್ಯೂ ಮಾಡೋದು ಆಗಲಿಲ್ಲ. ಹೋದ ತಕ್ಷಣ ಅಲ್ಲಿ ನನಗೆ ಸುಸ್ತಾಗಿತ್ತು. ಬಸ್ ಹತ್ತಿ ಇಳಿದು ಬಂದ ತಕ್ಷಣ ಹಂಗೆ ದರ್ಶನ ಪಡೆದು ಊಟ ಮಾಡ್ಕೊಂಡು ಬಂದು ಹಂಗೆ ಸ್ವಲ್ಪ ಸುತ್ತಾಡಿ ಬಂದು ಮಲ್ಕೊಂಬಿಟ್ವಿ. ಬೆಳಗಿನ ಲಾಗ್ ಕಂಟಿನ್ಯೂ ಮಾಡಿದ್ರೆ ಆತಂತಂದು. ಸೊ ಈಗ ಬೆಳಗ್ಗೆ 5:15ಗೆ ಎದ್ದು ಸ್ನಾನ ಮಾಡ್ಕೊಂಡು ದರ್ಶನ ಮಾಡಕ್ಕೆ ಹೊಂಟೀವಿ. ಸೊ ನಿಮಗೂ ದರ್ಶನ ಮಾಡಿಸ್ತೀವಿ ಬರ್ರಿ. ಸೊ ದಾನಮದೇವಿ, ಮಹಾಮಹಿಮ ದಾನಮದೇವಿ ಮೂಲ ಹೆಸರು ಲಿಂಗಮ್ಮ ಅಂತಂತಂದು. ಈಕಿ ಕರ್ನಾಟಕ ಬೌಂಡ್ರಿ, ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಉಂಬ್ರಾಣಿ ಎಂಬ ಗ್ರಾಮದ ಜನಸ್ಥಳ. ಸೊ ಈಕಿ ಜನಿಸಿದ್ದ ಮೂಲ ಸ್ಥಳ ಸಂಗತೀರ್ಥ. ಬಟ್ ಗುಡ್ಡಾಪುರದಾಗ ಈಕಿ ಟೆಂಪಲ್ ಬಿಲ್ಡ್ ಮಾಡ್ಯಾರ. ಸೊ ಇಲ್ಲೆಲ್ಲ ನೋಡೋಕೆಲ್ಲ ಮಸ್ತ್ ಐತಿ. ಮೋಸ್ಟ್ ಫೇಮಸ್ ಪ್ಲೇಸ್ ಇದು. ಸೊ ನೀವು ಬರ್ರಿ, ದರ್ಶನ ಪಡೀರಿ. ಸೊ ದೇವಿ 12ನೇ ಶತಮಾನದಕೀಕಿ ಬಸವಣ್ಣವರ ಕಾಲದವ್ರು ಇವರು, ದೇವಿಯವರು. ಸೊ ನೀವು ಬರ್ರಿ, ದರ್ಶನ ಪಡೀರಿ. ಸೊ ಎಲ್ಲ ಈಗೀಗೆಲ್ಲ ಮಸ್ತ್ ಆಗತೈತಿ. ಮೊದಲೇನೋ ಅಷ್ಟೊಂದು ಇದ್ದಿದ್ದಿಲ್ಲ ಇದು. ಈಗೆಲ್ಲ ಮಸ್ತ್ ರೂಮ್ ಗೀಮ್ ಎಲ್ಲ ಬಿಲ್ಡ್ ಮಾಡತ್ತಾರ. ಚಲೋ ಈಗೆಲ್ಲ ಫೇಮಸ್ ಐತಿ. ಇಲ್ಲಿ ಎಲ್ಲ 108 ಜನಗಳು ಬಂದು ಹೋಗ್ತಾರ. ಸೊ ಎಲ್ಲ
ಅಂತೂ ಪಾಳ್ಯಕ್ಕೆ ನಿಂತಿದ್ವಿ. ಪಾಳ್ಯ ಬಂತು ದೇವಿ ದರ್ಶನ ಮಾಡಕ್ಕೆ. ಸೊ ಒಳಗೆ ಹೋದ್ವಿ. ಫೋನ್ ಅಲವಿಲ್ಲ ಆದರೂ ವೀಡಿಯೋ ಮಾಡಕತ್ತಿದ್ದೆ ನಾನು. ಅಲ್ಲಿ ಸೆಕ್ಯೂರಿಟಿ ನಿಂತಾನ ನೋಡ್ರಿ ಅಲ್ಲಿ. ಅವ ಏನರ ಫೋನ್ ನೋಡಿದ ಅಂತಂತಂದ್ರೆ 2000 ರೂಪಾಯಿ ದಂಡ, ಫೋನ್ ಇಸ್ಕೋತಾರೆ ಮತ್ತು ಒಳಗೆ ಕೊಡಂಗಿಲ್ಲ. ಸೊ ಅದಕ್ಕೆ ನೀವು ಜಾಗೃತರಾಗಿ ವೀಡಿಯೋ ಮಾಡಿರಿ. ನಾನು ವೀಡಿಯೋ ಮಾಡಕ್ಕೆ ಹೋದೆ, ಬಟ್ ಅದು ಕರೆಕ್ಟಾಗಿ ನನಗೆ ವೀಡಿಯೋ ಮಾಡೋಕೆ ದರ್ಶನ ಎಲ್ಲ ಚಲೋ ದರ್ಶನ ಕರೆಕ್ಟ್ ಆಗುತ್ತೆ. ಸೊ ಒಳಗೆ ವೀಡಿಯೋ ಮಾಡಕ್ಕೆ ಫೋನ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನರ ವೀಡಿಯೋ ಮಾಡಿ ಅದನ್ನ ಲಾಗ್ ನಾವು ಸೆಕ್ಯೂರಿಟಿ ಹಿಡಿದು ದಂಡ ಹಾಕ್ತಾರಂತ. ಯಾರಾದರೂ ವೀಡಿಯೋ ಮಾಡೋಕೆ ಹೋಗ್ಬೇಡ್ರಿ. ಸೊ ಅದ್ರ ಸಂಬಂಧ ನಾನು ಬಂದು ಹೊರಗೆ ವೀಡಿಯೋ ಮಾಡ್ಕೊಂಡೀನಿ. ಇಲ್ಲ ಅಂತಂದ್ರೆ ಕರೆಕ್ಟಾಗಿ ವೀಡಿಯೋ ಮಾಡಿ ತೋರಿಸ್ತಿದ್ದೆ ನಾನು. ಮೊದಲಿಗೆ ಹೇಳ್ದಂಗೆ ಏನಪ್ಪ ಅಂತಂತಂದ್ರೆ ಮಹಾಮಹಿಮ ಮಹಾಶರಣೆ ದಾನಮ್ಮ ದೇವಿಯ ಮೂಲ ಸ್ಥಳ ಇದು. ಸಂಘ ತೀರ್ಥ ಅಂತಂತಂದು ಗುಡ್ಡಾಪುರಲಿಂದ ಒಂದು 6 ಕಿಲೋಮೀಟ್ರ್ ಐತಿ. ಸೊ ನೀವು ಗುಡ್ಡಾಪುರಲಿಂದ ದಾನಮ್ಮ ದೇವಿ ದರ್ಶನ ಪಡ್ಕೊಂಡು ಸಂಘ ತೀರ್ಥಕ್ಕೆ ಬರ್ರಿ, ಇಲ್ಲಿ ದರ್ಶನ ಮಾಡಿರಿ. ಇದು ಮೇನ್ ಸ್ಥಳ, ಮೂಲ ಸ್ಥಳ ಇದೆ ದಾನಮ್ಮ ದೇವಿದು. ಬರ್ರಿ ನೀವು ದರ್ಶನ ಮಾಡಿರಿ, ನಾವು ದರ್ಶನ ಮಾಡಕತ್ತೀವಿ, ನಿಮಗೂ ದರ್ಶನ ಮಾಡಿಸ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಬಾಯ್, ಎಲ್ರಿಗೂ ನಮಸ್ಕಾರ. क्या बताऊं मैं